ನಮಸ್ಕಾರ. ಇವತ್ತು ನಾನು ಎಗ್ ಯೂಸ್ ಮಾಡಿಕೊಂಡು ಒಂದು ಪಲ್ಯ ಮಾಡಿದ್ದೆ, ಚಲೋ ಆಗಿತ್ತು. ಅದಕ್ಕೆ ನಿಮಗೂ ಈ ವಿಡಿಯೋನ ಶೇರ್ ಮಾಡತ್ತೀನಿ. ನೀವು ಒಂದು ಸರ್ತಿ ಟ್ರೈ ಮಾಡಿರಿ. ಇಲ್ಲಿ ನಾನು 4 ಮೊಟ್ಟೆ ತೊಗೊಂಡಿನಿ. ಅವನ್ನ ಬಾಯ್ಲ್ ಮಾಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿನಿ. ಮತ್ತು ಅದ್ರ ಜೊತೆಗೆ ಉಳ್ಳಾಗಡ್ಡಿ, ಟಮಾಟಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕ್ಯಾಪ್ಸಿಕಮ್ಮ, 2 ಹಸಿಮೆಣಸಿಕಾಯಿ, ಕೊತ್ತಂಬರಿ ತೊಗೊಂಡಿನಿ. ಅವನು ಉದ್ದುದ್ದಾಗೆ ಕಟ್ ಮಾಡಿ ಇಟ್ಕೊಂಡಿನಿ. ಮೊಟ್ಟೆನ ಹೆಂಗೆ ಕಟ್ ಮಾಡಿ ಇಟ್ಕೊಂಡಿವಲ್ಲ ಅದನ್ನು ಅದೇ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿನಿ. ಈಗ ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡಿನಿ. 2 ಸ್ಪೂನಷ್ಟು ಹಾಕ್ಕೊಂಡ್ರೆ ಆಯ್ತು. ಆಮೇಲೆ ಸ್ವಲ್ಪ ಜೀರಿಗೆ ಹಾಕಿ ಉಳ್ಳಾಗಡ್ಡಿನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿನಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ತಿರುವಾಡ್ಬೇಕು. ಅದು ಕೆಂಪು ಕಲರ್ ಬರೋವರೆಗೂ ಹುರ್ಕೋಬೇಕು ಉಳ್ಳಾಗಡ್ಡಿನ. ಆಮ್ಯಾಗ ಹಸಿಮೆಣಸಿಕಾಯಿನ ಹುರಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿನಿ. ಇಲ್ಲಿ ಖಾರ ಜಾಸ್ತಿ ಹಾಕ್ತೀವ ನಾವು, ಅದಕ್ಕಾಗಿ ಹಸಿಮೆಣಸಿಕಾಯಿ ಭಾಳ ತೊಗೊಂಡಿಲ್ಲ. ಕ್ಯಾಪ್ಸಿಕಮ್ಮ ಅದು ಒಂದು ಹುರಿಟ್ಕೊಂಡಿದ್ದು. ಈಗ ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಗೆ ಅದು ಬೇಯಿಸ್ಬೇಕು. ಆಮೇಲೆ ಟಮಾಟೆ ಹಾಕ್ಕೋಬೇಕು. ಟಮಾಟೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಚಲೋ ಆಗಿತ್ತು. ಚಪಾತಿ ಒಳಗೆ ಮಾತ್ರ ಮಸ್ತಾಗಿತ್ತು. ನೀವು ಬಿಡಕ್ಕೆ ಹೋಗ್ಬೇಡ್ರಿ, ಟ್ರೈ ಮಾಡಿರಿ ಇದನ್ನು. ಈಗ ಮಸಾಲೆ ಐಟಮ್ಸ್ ಹಾಕ್ಕೊಳತ್ತೀನಿ. ಅರಿಶಿನ 2 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿನಿ. ಜೀರಿಗೆ ಮತ್ತು ಗರಂ ಮಸಾಲ, ಅಚ್ಚ ಖಾರದ ಪುಡಿ ಇಷ್ಟು ಹಾಕ್ಕೊಂಡಿನಿ. ನಮ್ಮ ಹಸಿಮೆಣಸಿಕಾಯಿ ಸ್ವಲ್ಪ ಖಾರ ಜಾಸ್ತಿ ಅದಾವೆ, ಅದಕ್ಕೆ ನಾನು 1 ಸ್ಪೂನಷ್ಟು ಹಾಕ್ಕೊಂಡಿನಿ ಖಾರನ. ಮತ್ತು ನಾ ಎಗ್ಗು ಜಾಸ್ತಿ ತೊಗೊಂಡಿಲ್ಲ, 4 ಅಷ್ಟೇ ತೊಗೊಂಡಿನಿ, ಜಾಸ್ತಿನೂ ಇಲ್ಲ. ಅದು ನೋಡ್ಕೊಂಡು ಹಾಕೋರಿ ನೀವಾದರೂ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಕುದಿಲಿಕ್ಕೆ ಬಿಡಬೇಕದು. ಪೂರ್ತಿ ಕುದಿಬಾರ್ದು. ಅದು ಕ್ಯಾಪ್ಸಿಕಮ್ದ ಕ್ರಂಚಿನೆಸ್ ಏನಿರುತ್ತಲ್ಲ ಅದು ಹೋಗಬಾರ್ದು, ಮೆತ್ತಗಾಗಬಾರ್ದು. ಅಷ್ಟು ನೀರು ಹಾಕ್ಕೊಂಡು ಕುದಿಸ್ಕೋರಿ. ಈಗ ಅದೇನು ಸ್ಲೈಸ್ ಮಾಡಿ ಇಟ್ಕೊಂಡಿದ್ವಲ್ಲ ನಾವು ಮೊಟ್ಟೆನ, ಅದನ್ನು ಹಾಕಬೇಕು. ಹಾಕಿ ಚೆನ್ನಾಗಿ ತಿರುವಾಡ್ಕೊಂಡು ಆಮ್ಯಾಗ ಯೆಲ್ಲೋ ಕಲರ್ದು ಏನು ಸಪ್ರೇಟ್ ಮಾಡಿದ್ವಲ್ಲ ಅದನ್ನು ಹಾಕ್ಕೋಬೇಕು. ಈ ಥರ ಪುಡಿಯಾಗಿ ಮಾಡಿಟ್ಕೊಂಡು ಹಾಕೋರಿ. ಹಾಕ್ಕೊಂಡು ಚೆನ್ನಾಗಿ ತಿರುವಾಡಿ. ಉಪ್ಪು ಏನೋ ಕಡಿಮೆ ಆಗಿತ್ತು ಸ್ವಲ್ಪ ಉಪ್ಪು ಹಾಕೋರಿ. ಇವಾಗೆ ಹಾಕ್ಕೊಂಡು ಚೆಂದ ಕಲಸಿ ಆಮೇಲೆ ಕೊತ್ತಂಬರಿ ಹಾಕಿಬಿಡ್ರಿ. ಆಯಿತು, ಪಲ್ಯ ರೆಡಿ ಆಯಿತು. ಇಷ್ಟು ಹಾಕ್ಕೊಂಡು ಚಪಾತಿ ಜೊತೆ ಊಟ ಮಾಡಿ ನೋಡಿರಿ, ಭಾಳ ಚಲೋ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವು ಒಂದು ಸರ್ತಿ ಟ್ರೈ ಮಾಡಿರಿ ಇದನ್ನು.